ಅದು ಇವತ್ತು ಬರಕ್ಕೆ ಹಾಗೆ ಬರಬಾರದು. ಆದರೂ ನಾನೇನಪ್ಪ ಅಂದರೆ ನಿಮ್ಮನ್ನ ಎಲ್ಲರನ್ನು ನೋಡುವಂತಹ ಭಾಗ್ಯ ಇನ್ನು ಯಾವತ್ತೂ ಸಿಕ್ಕೋದಿಲ್ಲ. ಬೇರೆ ನೀವುಗಳು ಸಿಗ್ಬೋದು, ನಿಮ್ಮನ್ನ ನೋಡೋಕೆ ನಾವು ಸಿಗ್ಬೇಕಲ್ಲ. ಇನ್ನೆಲ್ಲ ಕಡೆಗಳಿಗೆ ಬಂದಿದ್ದೀವಿ ನಾವೆಲ್ಲ. ನೀನು ಕಡೆಗಳಿಗೆ ಬಂದಿರೋದ್ರಿಂದ ನಾವು ಸಿಕ್ಕಲ್ಲ. ಆದರೆ ನಿಮ್ಮನ್ನ ನೋಡುವಂಥ ಒಂದು ಅವಕಾಶವನ್ನು ಭಗವಂತ ಮಾಡಿಕೊಟ್ಟೋಸ್ಕರ ಅವ್ರಿಗೆ ನಾವು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು. ಯಾಕೆಂದರೆ ಮತ್ತು ನೀವು 60-70 ಸ್ನೇಹಿತರು ಒಟ್ಟಾಗಿ ಒಂದು ದಿನ ಸೇರಿ ನಿಮ್ಮ ಒಂದು ಕುಶಲೋಪರಿಯನ್ನು ವಿಚಾರಿಸ್ಕೊಂಡು ಎಲ್ಲಿದ್ದೀರಿ, ಹೇಗಿದ್ದೀರಿ, ಏನು ಮಾಡ್ತಿದ್ರಿ, ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡೋದು, ಮುಖಾಮುಖಿಯಾಗಿ ನೋಡಿ ಮಾತಾಡೋವಂಥದ್ದು ತುಂಬ ಅಪರೂಪ. ಆದರೂ ನೀವೆಲ್ಲ ಇಷ್ಟೆಲ್ಲ ಜನ ಸೇರಿಸಿದ್ರಲ್ಲ ಎಲ್ರೂ, ಅದು ಭಾಳ ತುಂಬ ಸಂತೋಷಕರ ವಿಷಯ. ಆದ್ಮೇಲೆ ನಿಮಗೆಲ್ಲರೂ ಸಹ ಈಗ ಪೋಷಕ ವರ್ಗದವರಾಗಿದ್ದೀರಿ. ನೀವು ಈಗ ಏನಾಗಿದ್ದೀರಿ? ನೀವು ಪೋಷಕ ವರ್ಗದವರು. ಏಕೆಂದರೆ ಮದುವೆ ಆಗಿದೆ, ಮಕ್ಕಳಾಗಿದೆ ಅಂದಮೇಲೆ ಈಗ ನೀವು ಪೋಷಕರು. ನಂದೊಂದು ಕಿವಿ ಮಾತು ಏನಪ್ಪ ಅಂದರೆ, ನೀವು ಇವಾಗ ನಿಮ್ಮ ತಂದೆ ತಾಯಿಗಳನ್ನ, ಅತ್ತೆ ಮಾವಂದ್ರನ್ನ ಪ್ರೀತಿಯಾಗಿ ನೋಡ್ಕೊಳ್ಳೋದು ನಿಮ್ಮ ಆದ್ಯ ಕರ್ತವ್ಯ. ಇವತ್ತು ಯಾರು ಸಹ ತಂದೆ ತಾಯಿ ನೋಡ್ಕೋತಾ ಇಲ್ಲ. ತಂದೆ ತಾಯಿ ನೋಡಿದ ಮೇಲೆ ಅತ್ತ ಮಾವರು ನೋಡ್ತಾರ? ನೋಡಕ್ ಸಾಧ್ಯವಿಲ್ಲ. ಯಾಕೆಂದ್ರೆ ಈಗ ನಮ್ಮ ಮಕ್ಕಳು ನಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತಾರೆ. ನಾವು ಹೇಗಿದ್ದೀವಿ, ನಾವೇನು ಬಿತ್ತೀವೋ ಅದನ್ನೇ ಕೊಯ್ಯೋದು. ರಾಗಿ ಬಿತ್ಬಿಟ್ಟು ಜೋಳ ತೆಗೆಯೋದಿಲ್ಲ, ಹೌದಲ್ವಾ? ಹಾಗಾಗಿ ನೀವು ಇವಾಗ ನಿಮ್ಮ ತಂದೆ ತಾಯಿಗೆ ನೀವು ಪೋಷಕರಾಗಿದ್ದೀರಿ. ಪೇರೆಂಟ್ಸಿಗೆ, ನಿಮ್ಮ ತಂದೆ ತಾಯಿಗಳಿಗೆ. ನನ್ನ ಮಕ್ಕಳಿಗೆ ಹೇಳೋದು ಸರಿ, ಇದುವರೆಗೂ ನಾವು ನಿಮ್ಮ ಪೋಷಕರಾಗಿದ್ವಿ, ಇನ್ನು ಮುಂದೆ ನೀವು ನಮ್ಮ ಪೋಷಕರಾಗಿದ್ವಿ. ವಯಸ್ಸಾದರಿಸಿಕೊಳ್ತು ಸಣ್ಣ ಮಕ್ಕಳು, ವಯಸ್ಸಾದರಿಸಿಕೊಳ್ತು ಸಣ್ಣ ಮಕ್ಕಳು. ಈಗ ನಾವು ಸಣ್ಣವರು ಆಗಿದ್ದಾಗ ನಾವೇನ್ ಮಾಡ್ತಿದ್ವಿ? ಅಪ್ಪ ಅಮ್ಮ ಏನು ಕೊಟ್ಟರು ಬಿಸಾಕ್ತಾ ಇದ್ವಿ, ಆಟ ಹಿಡಿತಿದ್ವಿ. ಅವ್ರು ಏನು ಕೊಟ್ಟರು ಏನು ಮಾಡೋದು, ಸಮಾಧಾನ ಮಾಡೋದು ಕಷ್ಟ ಆಗ್ತಿತ್ತು. ಅದೇ ರೀತಿಯಲ್ಲಿ ವಯಸ್ಸಾದ ತಂದೆ ತಾಯಿ ಮತ್ತು ಅತ್ತೆ ಮಾವಿನ ಅವ್ರಿಗೆ ಏಜ್ ಆಗಿದೆ, ಮೆಮೊರಿ ಪವರ್ ಕಡಿಮೆ ಆಗಿದೆ. ಅದನ್ನ ತಾಳ್ಮೆಯಿಂದ, ನಮ್ಮನ್ನ ಎಷ್ಟೊಂದು ತಾಳ್ಮೆಯಿಂದ ಅವ್ರು ನೋಡಿರ್ತಾರೆ. ಅಷ್ಟೊಂದು ತಾಳ್ಮೆ ಆಗಿ 1ನೇ ಕ್ಲಾಸಲ್ಲಿ ಕಳಿಸಿ SLC ಮುಗಿಯುವವರೆಗೂ ಅಷ್ಟೊಂದು ತಾಳ್ಮೆಗೆ ನೋಡ್ಕೊಂಡಿದ್ದೇವೆ ನಾವು. ಅವ್ರ ಕಡೆಯ ದಿನಗಳಲ್ಲಿ ನಾವು ಸಹ ಅವ್ರನ್ನ ಪ್ರೀತಿಯಿಂದ ನೋಡಿಕೊಂಡ್ರೆ ಅದು ಬಹುಮಾನ ನಮಗೆ. ಯಾರು ತಂದೆ ತಾಯಿಗಳನ್ನ ವಯಸ್ಸಾದ ತಂದೆ ನೋಡ್ತಾರ ಅವರ ಆಯಸ್ಕಾಲ ಜಾಸ್ತಿ. ಯಾರು ತಂದೆ ತಾಯಿಗಳು ನೋಡ್ಕೊತಾರ ಆಯಸ್ಕಾಲ, ಅವ್ರಿಗೆ ಆಯಸ್ಕಾಲ ಜಾಸ್ತಿ. ಯಾರಿಗೆ? ನಮ್ಗಳಿಗೆ. ನಾವು ಯಾರು ನೋಡ್ತೀವಿ. ಎಸ್ಪೆಷಲಿ ಗಂಡಸರಿಗೆ ಎರಡು ಕಡೆಯಿಂದ ಏಟು, ಗಂಡಸರಿಗೆ ಎರಡು ಕಡೆಯಿಂದ ಏಟು, ಡೋಲ್ ಏಟು ಅಂತ ಹೇಳ್ತೀವಿ. ಅದು ಹೆಂಗಸ್ರಿಗೆ ಹಂಗೆಲ್ಲ ಒಂದೇ ಸೈಡ್ ಏಟು. ಯಾಕೆಂದ್ರೆ ಈ ಕಡೆ ಹೆಂಡತಿ ಮಾತನ್ನು ಕೇಳಬೇಕು, ಅಪ್ಪ ಅಮ್ಮನ ಮಾತು ಕೇಳಬೇಕು ಅಲ್ವಾ? ಅಪ್ಪ ಅಮ್ಮನ ಮಾತು ಕೇಳಬೇಕು, ಹೆಂಡತಿ ಮಾತನ್ನು ಕೇಳಬೇಕು. ಆ ಸಂದರ್ಭದಲ್ಲಿ ಒಂದ್ ಕಡೆ ಹೋಲಾಗಿಲ್ಲ. ಯಾಕಂದ್ರೆ ಏಜ್ ಆಗಿದೆ ಅಪ್ಪ ಅಮ್ಮ, ಒಂದ್ ಕಡೆ ಹೋಲ್ಬಾರ್ದು. ಅವ್ರು ಬಂದು ವರದಿ ಒಪ್ಪಿಸಿದಾಗ ಸಮಾಧಾನವಾಗಿ ತಾಯಿಗೆ ತಂದೆಗೆ ಸಮಾಧಾನ ಪಡಿಸ್ಬೇಕು. ಆಯ್ತು ಮಾತಾಡೋಣ ಕೇಳೋಣ ಅಂತೇಳಿ. ತಂದೆ ತಾಯಿ ಬಂದು ಹೆಂಡತಿ ಮೇಲೆ ದೂರ ಹೇಳಿದಾಗ ಹೌದಾ ನಾ ಕೇಳ್ತೀನಿ ಅಂದ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡಿ ಇದ್ದಾಗ ಅಲ್ಲಿ ಸ್ವಲ್ಪ ಸಮಸ್ಯೆ ಬಗೆ. ಆವಾಗ ಸಮಯ ಸಿಕ್ಕಿದಾಗ ಅವಳು ನಿನ್ನ ಮಗಳಲ್ಲಮ್ಮ, ನಿನ್ನ ಮಗಳು ನೋಡ್ಕೋಬೇಕು ಅಂತ ತಾಯಿಗೆ ಸ್ವಲ್ಪ ಸಮಾಧಾನ ಮಾಡಬೇಕು. ಹೆಂಡತಿ ಆದೊಳಗೆ ನೋಡಿ ಅವ್ರು ನಿನ್ನೆ ತಾಯಿ ತಾನೆ, ತಂದೆ ಎಷ್ಟು ದಿನ ಇರ್ತಾರೆ? ಸ್ವಲ್ಪನೇ ದಿನ ಇರೋದು. ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ ಅಂತ ಸಮಾಧಾನದಿಂದ ಅವ್ರು ನೋಡ್ಕೊಳ್ತಾರೆ. ಖಂಡಿತವಾಗೂ ಸಮಾಜದಲ್ಲಿ ಯಾವುದೇ ಕಲುಷಿತ ಆಗೋದಿಲ್ಲ. ಆ ಒಂದು ಕಾರ್ಯವನ್ನ ಇವಾಗ ನೀವು ಮಾಡಿ ಸಮಾಜದಲ್ಲಿ
ನೀವು ನಿಮ್ಮ ತಂದೆ ತಾಯಿಗೆ ಅದೇ ಬಹುಮಾನ. ಹೇಗೆ ಅಂದ್ರೆ, ಇಂಥ ಮಕ್ಕಳು ಪರವಾಗಿಲ್ಲ, ನಮ್ಮ ಮನೆಗೆ ಬಂದ್ರು, ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಅಪ್ಪ ಅಮ್ಮನಿಗೆ ಅದೇ ಬಹುಮಾನ, ಅದೇ ಕಿರೀಟ. ಹಾಗಾಗಿ ನೀವು ದಯಮಾಡಿ, ನೀವು ಹೆಣ್ಮಕ್ಳು ಅದು ನೀವು ಆದಷ್ಟು ಒಳ್ಳೆ ರೀತಿಯಲ್ಲಿ, ಈಗ ಮದುವೆ ಆದ್ಮೇಲೆ ತಂದೆ ಇಬ್ಬರು ತಾಯಿ ಇದ್ದಂಗೆ. ನಮ್ಮ ತಾಯಿ ಏನುವಾಗ ಹಾಗೂ ಅವರೇ ತಾಯಿ, ಅದೇ ಥರ ನಾವು ಟ್ರೀಟ್ಮೆಂಟ್ ಮಾಡಬೇಕು. ನಾವು ಆ ಥರ ಇರೋದ್ರಿಂದ ಸಮಾಜದಲ್ಲಿ ವ್ಯಕ್ತಿಗೆ ಯಾವುದೇ BP ಇಲ್ಲ, ಶುಗರ್ ಇಲ್ಲ, ಗ್ಯಾಸ್ಟ್ರಿಕ್ ಇಲ್ಲ. ಈ BP ಶುಗರು ಗ್ಯಾಸ್ಟ್ರಿಕ್ ಯಾಕೆ ಬರ್ತದೆ ಅಂದ್ರೆ ಟೆನ್ಷನ್, ಕೋಪ, ಯೋಚನೆ, ಇದರಿಂದ BP ಶುಗರ್ ಬರೋದು. ಈ ಮನೆಯಲ್ಲಿ ಸಂತೋಷ ಸಮಾಧಾನ ಇದ್ರೆ ಅದೇ ದೊಡ್ಡ ಶ್ರೀಮಂತಿಕೆ. ಈಗ ಮನೆಯಲ್ಲಿ ಸಂತೋಷ ಸಮಾಧಾನ ಇದ್ರೆ ನಾವು ಬರತಕ್ಕಂಥ ಸಂಬಳ ಅದೇ ಸಾಕಾಗುತ್ತೆ, ಇನ್ನು ಉಳಿಸ್ಬಹುದು. ಹೇಗೆ ಅಂದ್ರೆ, ನಾವು ಸಂತೋಷ ಮನೆ ಸಮಾಧಾನ ಇದೆ, ನಾವು ಏನ್ ತಿಂದ್ರು ಅದನ್ನ ಡೈಜೆಷನ್ ಆಗುತ್ತೆ, ಡೈಜೆಷನ್ ಆಗುತ್ತೆ, ಸಮಾಧಾನ ಇದೆ, ಸಂತೋಷ. ಹಾಸ್ಪಿಟ್ಲ್ ಹೋಗಿ ಅವಶ್ಯಕತೆನೇ ಇಲ್ಲ, ಹಾಸ್ಪಿಟ್ಲ್ ಹೋಗೋ ಅವಶ್ಯಕತೆ ಇಲ್ಲ. ಬರೋ ಸಂಬಳ ಊಟಕ್ಕೆ ಬಟ್ಟೆಗೆ ಒಂದಷ್ಟು ಉಳಿತದೆ. ಯಾವಾಗ ನಮಗೆ ಸಮಸ್ಯೆಗಳ ಜಾಸ್ತಿ ಆಯ್ತು, ಅನಾರೋಗ್ಯ ಪೀಡಿತದಾಗ ನಮ್ಗೆ ಎಷ್ಟೇ ಸಂಬಳ ಬಂದ್ರು ಸಹ ನಾವು ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಬೇಕು. ನೋಡಿ ಎಲ್ಲಿದೆ ಅದು ನಮ್ಮ ಕೈಲಿದೆ ಸರ್, ಅದನ್ನ ನಾವೇನೇ ಸರ್ ಮಾಡ್ಕೋಬೇಕು, ನಮ್ಮನ್ನೇ ಅದು ನಾವು ಸಂಪಾದನೆ ಮಾಡ್ಕೋಬೇಕು. ಈಗ ದೊಡ್ಡ ಬಂಗ್ಲೆ, ದೊಡ್ಡ ಮನೆ ಇದ್ದ ಒಂದು ದೊಡ್ಡ ಶ್ರೀಮಂತಿಕೆ ಅಲ್ಲ. ಈಗ ಸಂತೋಷ, ಸಮಾಧಾನ, ತೃಪ್ತಿ, ಪ್ರೀತಿ ಇದೆ ದೊಡ್ಡ ಶ್ರೀಮಂತಿಕೆ. ಈಗ ನಿಮಗೆ ಬೇಕಾಗಿರೋದು ಪ್ರೀತಿ, ಕ್ಷಮಿಸುವಂತ ಗುಣ, ತಾಳ್ಮೆ, ಇಷ್ಟನ್ನ ಬೆಳೆಸ್ಕೊಳ್ಳಿ. ಪ್ರೀತಿ ಇರಬೇಕು, ತಾಳ್ಮೆ ಇರಬೇಕು, ಸಹನೆ ಇರಬೇಕು, ಕ್ಷಮಿಸುವಂತ ಗುಣ ನಿಮ್ಮಲ್ಲೇ ಮೈಗೂಡಿಸ್ಕೊಳ್ರಿ. ಖಂಡಿತವಾಗಿ ಯಾರ ಜೊತೆ ಅದು ಗೊಂದಲಕ್ಕೆ ಸೃಷ್ಟಿ ಆಗಲ್ಲ. ಈಗ ಒಂದು ಕುಟುಂಬಕ್ಕೂ ಸಂಸಾರಕ್ಕೂ ಕೇಳಿದ ಮಕ್ಕಳ ಸ್ಕೂಲಲ್ಲಿ ಹೇಳಿದ್ರೆ ಸಂಸಾರ ಅಂದ್ರೆ ಕುಟುಂಬ ಅಂದ್ರೆ ಗೊತ್ತು. ಸಂಸಾರ ಅಂದ್ರೆ ಗಂಡ ಹೆಂಡತಿ ಮಕ್ಕಳು, ಅದು ಸಂಸಾರ. ಕುಟುಂಬ ಅಂದ್ರೆ ಅಪ್ಪ ಅಮ್ಮ ಅಜ್ಜಿ ತಾತ, ಇವರು ಒಂದು ಕುಟುಂಬ. ಕುಟುಂಬದಲ್ಲಿ ಎಲ್ಲಿದ್ದಾರೆ ಜನ? ಸಾಮರಸ್ಯ ಇಲ್ಲ ಸಮಾಜದಲ್ಲಿ, ಅದೇ ಕಾಯಿಲೆ. ಬಂದು ಹೇಳಿದಾಗ ಹೆಂಡತಿ ಅಪ್ಪ ಅಮ್ಮನ ಹೇಳಿದಾಗ ಅವ್ರು ಬೈ ಬಡಿ, ಹೌದಾ ಹಂಗಂದ್ರೆ ಹಿಂಗಂದ್ರೆ ಅವ್ರಿಗೆ ಅಪ್ಪ ಅಮ್ಮ ನನ್ನ ಹೊಟ್ಟೆಯಲ್ಲಿ ಇಂಥ ಮಕ್ಕಳು ಹುಟ್ಟುದಲ್ಲ ಅಂತ ಅದೇ ದೊಡ್ಡ ಶಾಪ. ನನ್ನ ಮಕ್ಕಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಬಾರ್ದಾಗಿತ್ತು ಅಂತ ಹೇಳಿದ್ರೆ ಅದೇ ದೊಡ್ಡ ಶಾಪ ಅಂತ. ಇನ್ನು ಕಾಲ ಮುರಿಯೋಗಿಲ್ಲ ಆದ್ಮಗ್ರೆ ಅಂತ ಹೇಳಿ ಆ ಒಂದು ಮಟ್ಟಕ್ಕೆ ನಾವು ಹೋಗ್ಬಾರ್ದು. ಒಳ್ಳೆ ಆರೋಗ್ಯ. ಈಗ ಬೇಕಾಗಿರೋದು ಮನಸ್ಸನ್ನ ಆಯಸ್ಸು 60 ಹೆಚ್ಚಿದ್ರೆ 70. ಆ ಮಿಡ್ಲಲ್ಲಿ ಈ ನಾವೆಲ್ಲ ಪರಕೀಯರು ಮತ್ತೆ ಒಂದು ಟೂರಿಸಂ ಇದ್ದಂಗೆ, ಪರಕೀಯರು ಮತ್ತೆ ಪ್ರವಾಸಿಗರು. ನಾವು ಎಷ್ಟು ದಿನ ಇರ್ತೀವಿ ಅಂತ ಮುಖ್ಯ ಇಲ್ಲ, ಆದರೆ ನಮ್ಮ ಆ ಅವಧಿನಲ್ಲಿ